ಗಣಕ್ಕೆ ಅಧಿಪತಿ. ರಾಜಾದಿರಾಜ, ರಾಜ ಮಾರ್ಥಾಂಡ, ರಾಜ ಗಂಭೀರ, ರಾಜಗುಣ ತಿಲಕ, ಮಾಂದಾತ ಚಕ್ರವರ್ತಿ ಕೀ. ಇದಿಗೆ ಅಧಿಪತಿ ಶನಿರಾಜ. तत्पुरुषाय विद्महे वक्रतुण्डाय धीमहि तन्नो दन्ती प्रचोदयात्.
ಮನ ದೇವತೆಯ ಜೈ 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 ಜಗನ್ಮಾತೆ ಜೈ 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 ಶುಭದಾತೆ ನವ ಭಾರತವನ್ನು ರಚಿಸಿದ ಗಾಂಧಿ ಜವಾಹರ ಪ್ರಸಾದ ಪಟೇಲ ರಾಜಾನೆ ನವ ಭಾರತವನ್ನು ರಚಿಸಿದ ಗಾಂಧಿ ಜವಾಹರ ಪ್ರಸಾದ ಪಟೇಲ ರಾಜಾನೆ ಯುವಕರ ಕಂಕಣ ಮೋಸಿಸುವಾಗರ ಯುವಕರ ಕಂಕಣ ಮೋಸಿಸುವಾಗರ ನವ ಚೈತನ್ಯವ ನೀಡುತ್ತ ಪೊರೆಯೇ ನವ ಚೈತನ್ಯವ ನೀಡುತ್ತ ಪೊರೆಯೇ ಜೈ 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 ಜಗನ್ಮಾತೆ ಜೈ 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 ಶುಭದಾತೆ ಬಲೋ ಭರತ ಮಾತಾ ಕಿ ವಂದೇ ಏನೇ ಬರಲಿ ಶ್ರೀ ಮಾರುತಿ ಕೃಪಾ ಪೋಷಿತ ನಾಟಕ ಮಂಡಳಿಗೆ ಏನೇ ಬರಲಿ ಶಾಂತಿ ಜೈ ಶನೇಶ್ವರ नातो पासन ये नातो पासन ये नररिगे आधारवो सुख साधन ये नातो पासन ये
ಹೊಯ್ದದೆ ಸಾರಗಳೆಲ್ಲ ಪಗಳುವ ಘನಕರ ಪದವ ತೋರುವ ಪಗಳುವ ಘನಕರ ಪದವ ತೋರುವ ಯಾಧ ಯೋಧವು ಧಾತಿಗಳೆಲ್ಲ ಯಾಧ ಯೋಧವು ಧಾತಿಗಳೆಲ್ಲ ರಾಗಸುಧ ರಸದೋಳಿರುವ ರಾಗಸುಧ ರಸದೋಳಿರುವ ನಾಡು ವಾಸನಗೆ ಹೇ ನಾಡು ವಾಸನಗೆ ನರರಿಗೆ ಆಧಾರವಾದ ಸಾಧನಗೆ ನಾಡು ವಾಸನಗೆ ಓಹೋ ಸೇವಕರು ಬರುವಂತೆ ಭಾಸವಾಗುತ್ತದೆ. ನಾನು ಇಲ್ಲಿಯೇ ಎಲ್ಲಾದರೂ ಒಂದು ಕಡೆ ಮರೆಯಾಗಿ ನಿಂತು ಅವನು ಏನು ಮಾತುಗಳನ್ನಾಡುವವನು ಕೇಳೋಣ. ಅಲೆಯನ್ನು ಒಳ್ಳೆಯನ್ನು ಬಹುದಿನ ಮಳ್ಳದಲ್ಲಿ ಅಳಲೊಮ್ಮೆ ಮಳ್ಳಲೊಮ್ಮೆ ಕಳ್ಳಲೊಮ್ಮೆನು ಅಲೆಯನ್ನು ಒಳ್ಳೆಯನ್ನು ಬಹುದಿನ ಮಳ್ಳದಲ್ಲಿ ಅಳಲೊಮ್ಮೆ ಮಳ್ಳಲೊಮ್ಮೆ ಕಳ್ಳಲೊಮ್ಮೆನು ಒಡೆಯೇಕಿ ಬಾಳತಿ ಒಡೆಯೇಕಿ ಬಾಳತಿ ಮೊದಲಳ ತುಂಬಲು ಹೊಟ್ಟೆ ಒದೆಯಲು ತಿಂದಿಯ ಬಟ್ಟೆ ಮೊದಲಳ ತುಂಬಲು ಹೊಟ್ಟೆ ಒದೆಯಲು ತಿಂದಿಯ ಬಟ್ಟೆ ಒದಿತನಾದಿಂದ ನಾ ಕೆಟ್ಟೆ ಮನೆಯಳು ಮಡದಿಯ ಬಲುದಿಟ್ಟೆ ಬಾಳಲ್ಲ ಇಷ್ಟೇ ಬರಿಹರಟೆ ಎಲ್ಲೆಲ್ಲೋ ಬರಿಹರಟೆ ಹಳ್ಳಿಯನ್ನು ಒಳ್ಳೆಯನ್ನು ಬಹುದಿನ ಕಳದಿ ಅಳಲುವೆ ಮಳಲುವೆ ತಳಲುವೆನು ಸಾಕಾಯ್ತಪ್ಪ ಸಾಕಾಯ್ತು ಜನ್ಮವೂ ಸಾಕಾಯಿತು ಹಗಲು ಹಿರಳು ರಾಜಸೇವೆಯನ್ನು ಮಾಡಿ ಮಾಡಿ ಸಾಕಾಯಿತು ನನ್ನ ಕಾಲೊಳಗಿನ ನರಗಳೇ ಸತ್ತು ಹೋದವು ಈ ನನ್ನ ದುರಾವಸ್ಥೆಯನ್ನು ಯಾರ ಮುಂದೆ ಹೇಳಿಕೊಳ್ಳಲಿ ನಗರದಲ್ಲಿ ಸಂಚಾರ ಮಾಡಿ ನಡೆದ ವೃತ್ತಾಂತವನ್ನು ರಾಜನಿಗೆ ಆರಿಕೆ ಮಾಡುವುದೆಂದರೆ ಮಹಾ ಪ್ರಯಾಸವಾದ ಕೆಲಸವು ಹಾಗೆ ಮಾಡದೆ ಎಲ್ಲಿಯಾದರೂ ಅನುವಿದಲ್ಲಿ ಕೂತುಕೊಂಡು ಕಾಲಹರಣೆ ಮಾಡಿ ಎಲ್ಲವೂ ಸರಿ ಇದೆ ಎಂದು ಸುಳ್ಳು ಹೇಳುವುದಂತೂ ನನ್ನಿಂದ ಆಗದು ಎಲ್ಲಿಯವರೆಗೆ ರಾಜನೇತ್ರವು ಕೈಯಲ್ಲಿರುವುದು ಅಲ್ಲಿಯವರೆಗೆ ಈ ದೇಹವು ಸ್ವಾಮಿಯ ಕಾರ್ಯದಲ್ಲಿ ಸವಿಯತಕ್ಕದ್ದು ಇದಕ್ಕೆ ತಪ್ಪಿ ನಡೆದರೆ ಸ್ವಾಮಿ ದ್ರೋಹಿಯಾಗುವನು ಅಂದ ಮೇಲೆ ಈ ನಶರ ದೇಹದ ಮೇಲಿನ ಪ್ರೀತಿಗಾಗಿ ಸ್ವಾಮಿಯ ಕಾರ್ಯಕ್ಕೆ ವಿಮುಖನಾಗುವುದು ಸರಿಯೇ ಛೇ ಮೂರ್ಖನು. ಹೇಳು ಇದು ಒಂದು ದೇವರ ಕಾರ್ಯವೆಂದೇ ನಿನ್ನ ಕರ್ತವ್ಯವನ್ನು ನೀನು ಮಾಡು ಇದರಿಂದಲೇ ಮೋಕ್ಷವು ಸುಲಭವಾಗುವುದು ಈಗ ರಾತ್ರಿಯು ಬಹಳ ಆಗಿರುವುದರಿಂದ ಪ್ರಜೆಗಳ ಸುಖ ದುಃಖಗಳನ್ನು ಅರಿತುಕೊಳ್ಳಕ್ಕೆ ಹೋಗುವುದು ಧನ್ಯ ಸೇವಕ ನೀನೇ ಧನ್ಯನು. ರಾಜನೆಂದರೆ ಕೇವಲ ಪರಮೇಶ್ವರನ ಸ್ವರೂಪನೆಂದು ಭಾವಿಸಿ ಪ್ರಜರು ಆತನನ್ನು ಸೇವಿಸಲ್ಪಡಬೇಕೆಂದು ಶ್ರುತಿ ವಚನಗಳು ಹೇಳುವವು. ಅದರಂತೆ ರಾಜನಾದರೂ ಪ್ರಜಾ ಫಲ ತತ್ಪರನಾಗಿ ಪ್ರಜರನ್ನು ತನ್ನ ಹೊಟ್ಟೆಯ ಮಕ್ಕಳಿನಂತೆ ನೋಡಿಕೊಳ್ಳುವಂತೆ ಸಂರಕ್ಷಿಸಬೇಕೆಂಬುದನ್ನು ಮರೆತು ಅಧಿಕಾರ ಮದದಿಂದ ಅನಂತ ಕಾರ್ಯಗಳನ್ನು ಮಾಡಕೂಡದು. ಪ್ರಜರ ಸುಖ ದುಃಖಗಳನ್ನು ವಿಚಾರಿಸಿ ಅವರಿಗಾಗುವ ತೊಂದರೆಗಳನ್ನು ದೂರು ಮಾಡುವುದೇ ಅವನ ಕರ್ತವ್ಯವು. ಎಲ್ಲ ಕಾರ್ಯವನ್ನು ಸೇವಕ ಜನರ ಮೇಲೆ ಒಪ್ಪಿಸಿ ಅವರು ಹೇಳುವುದು ಸತ್ಯವಿದೆ ಎಂದು
ನಂಬುವುದರಿಂದ ಪ್ರಮಾದಗಳಾಗುವುದು. ಸ್ವಾರ್ಥಪರನಾದ ವೃದ್ಧ ಸೇವಕನ ಸಮುದಾಯವೇ ವಿರಳ. ಇಂಥ ಸತ್ಯಜ್ಞಾನಿಯುಳ್ಳ ಸೇವಕನು ನನ್ನ ರಾಜ್ಯದಲ್ಲಿರುವುದರಿಂದಲೇ ನಾನು ಧನ್ಯನೆನಿಸಿಕೊಂಡಿರುವೆನು. ಇರಲಿ, ಈಗ ಮಧ್ಯರಾತ್ರಿಯು ಸಮೀಪಿಸಿರುವುದು. ಈ ನಗರವನ್ನು ಗುಪ್ತವಾಗಿ ಸಂಚರಿಸಿ ಏನೇನು ಸಂಗತಿಗಳು ವರ್ತಿಸುವ ನೋಡೋಣ. ಆಹಾ, ಈ ನಿಶಾಕಾಲವು ಎಷ್ಟು ರಮಣೀಯವಾಗಿರುವುದು. ಸುಜನ ಹೃದಯ ಕಮಳೆ ರಾಜನಿ ಶಾಂತಳಿ ಹಳಬಲ ಶಾಂತ ಸರ ಜಮನ ಶಾಂತಿಗೆ ಕಾರಣ ರಾಜಪಳೈ ಸುಜನ ಹೃದಯ ಕಮಳೆ ಸುಜನ ಹೃದಯ ಕಮಳೆ ರಾಜನಿ ಶಾಂತಳಿ ಹಳಬಲ ಶಾಂತ ಸರ ಜಮನ ಶಾಂತಿಗೆ ಕಾರಣ ರಾಜಪಳೈ ಸುಜನ ಹೃದಯ ಕಮಳೆ ಕಾಮುಕ ಜನಕ ರಾಮಧಾಮಳೆ ಕಾಮುಕ ಜನಕ ರಾಮಧಾಮಳೆ ಕಾಮುಕ ಜನಕ ರಾಮಧಾಮಳೆ ಕಾಮುಕ ಜನಕ ರಾಮಧಾಮಳೆ ಸಾಮರ ಜನಕ ರಾಜಪಳೈ ಸುಜನ ಹೃದಯ ಕಮಳೆ ರಾಜನಿ ಶಾಂತಳಿ ಹಳಬಲ ಶಾಂತ ಸರ ಜಮನ ಶಾಂತಿಗೆ ಕಾರಣ ರಾಜಪಳೈ ಸುಜನ ಹೃದಯ ಕಮಳೆ ಜೀವನ ನಾಟಕ ಸೂತ್ರಧಾರೆ ಲೀಲಾ ಮಾನ ಸ್ವರೂಪ
ಮಾರುತಿ, ನಿದ್ರೆಯು ಬರುವುದಿಲ್ಲವೇನು? ಬಹಳ ಉಸಿರುಗೆರೆಯುತ್ತಿರುವೆ. ನಿದ್ರೆಯು ಹೇಗೆ ಬರಬೇಕು? ಯಾರೋ ಈ ಗೃಹದಲ್ಲಿ ಹಳ್ಳಿಯಿಂದ ಮಾತನಾಡುತ್ತಿರುವವರಲ್ಲ. ಇರಲಿ, ಒಂದೇನು ಮಾತನಾಡುವವರು ಕೇಳೋಣ. ಏಕೆ ಇವತ್ತು ಹೊಟ್ಟೆ ತುಂಬಲಿಲ್ಲವೇನು? ನನ್ನೊಬ್ಬಳದೇಕೆ? ತಮ್ಮದಾರು ಎಲ್ಲರೂ ತುಂಬಿರುವುದೋ ಏನೋ. ಇವತ್ತಿನ ಶುಕ್ಲ ವೃತ್ಯ ಧಾನ್ಯವು ತೀರವೇ ಸ್ವಲ್ಪ ಬಂದಿದೆ. ಅದನ್ನೇ ಅಳಕವಾಗಿ ಪಾಕ ಮಾಡಿದನು. ಇದನ್ನು ಮನಸ್ಸಿನಲ್ಲಿ ತಿಳಿದು ಸ್ವಲ್ಪ ಭೋಜನವನ್ನು ಮಾಡಿದ್ರಿ. ಇದು ನನಗೆ ತಿಳಿದಿಲ್ಲವೇನೋ? ಉಳಿದಿದ್ದು ಸರಾಸರಿ ನನಗೂ ಸಾಕಾಯಿತು. ಏನು ನನ್ನ ರಾಜ್ಯದಲ್ಲಿ ಅದರಲ್ಲಿ ಪ್ರತ್ಯಕ್ಷ ಉಜ್ರಿ ರೋಗದಲ್ಲಿ ಜನರು ಉಪವಾಸದಿಂದಿರುವರೇ? ಇದು ನನಗೆ ಕೇವಲ ನಿಂದಾಸ್ಪದವು. ದೇವನಿರುವೆ ನಿಜಕ್ಕೆ ಕಶಲ ನಂದಿ ಪಾಪಿ ದುರುಳ ನರ ವೀರ ಪಿಶಾಚಿ. ದೇವನಿರುವೆ ನಿಜಕ್ಕೆ ದೇವನಿರುವೆ ನಿಜಕ್ಕೆ ಕಶಲ ನಂದಿ ಪಾಪಿ ದುರುಳ ನರ ವೀರ ಪಿಶಾಚಿ. ದೇವನಿರುವೆ ನಿಜಕ್ಕೆ ಹರಿಷತ್ತಿರುವೆ ವಿಪ್ರಕೇಶ ಭವಗಳ. ಹರಿಷತ್ತಿರುವೆ ವಿಪ್ರಕೇಶ ಭವಗಳ ಮತಹೀನನು ನಾನಾದೆ ಪಿಶಾಚಿ. ಮತಹೀನನು ನಾನಾದೆ ಪಿಶಾಚಿ. ದೇವನಿರುವೆ ನಿಜಕ್ಕೆ ಕಶಲನತಿ ಪಾಪಿ ಗರುಳ ನರ ವೀರ ಪಿಶಾಚಿ. ದೇವನಿರುವೆ ನಿಜದಿ. ದರಿದ್ರತನಕ್ಕೆ ಆ ಪಾಪಿಯು ಬಹಳ ಸಮರ್ಥಿ. ನೀನು ಹೇಳುವ ಮಾತೇನು ಸುಳ್ಳಲ್ಲ. ಎಷ್ಟು ಉಂಡರು ಎಷ್ಟು ತಿಂದರೂ ಸಾಕಾಗುವುದೇ ಇಲ್ಲ. ಹೊಟ್ಟೆಯಲ್ಲಿ ಬ್ರಹ್ಮರಾಕ್ಷಸನೇ ಒಕ್ಕಂತಾಗಿರುವುದು. ಆದಿರಲಿ, ಇವತ್ತಿನ ಆಹಾರವು ಅಷ್ಟಕ್ಕಷ್ಟೇ ಎಂದ ಮೇಲೆ ನಿದ್ರೆಯು ಹೇಗೆ ಬರಬೇಕು? ಇದೇನು ಸುಳ್ಳಲ್ಲ. ಉದರ ಶಾಂತಿಯಂ ಮನಸ್ಸಿಗೆ ಸಮಾಧಾನವು ನಿದ್ರೆಗೆ ಕಾರಣವಾಗಿರಬಹುದು. ವಿಕ್ರಮರಾಜನು ಮಹಾದಾನಶೂರನು, ಕಲಿಯುಗದ ಕರ್ಣನು ಎನಿಸಿದವನು. ಅವನಿಗೆ ನಮ್ಮ ದರ್ಶನವನ್ನು ತೆಗೆದುಕೊಂಡು ನಮ್ಮ ವೃತ್ತಾಂಶವನ್ನು ತಿಳಿಸಿದರೆ ನಿಶ್ಚಯವಾಗಿಯೂ ದೂರ ಮಾಡದೆ ಇರಲಾರು. ಇಷ್ಟೆಲ್ಲ ನಿಮ್ಮ ಕಡೆಯಿಂದ ಎಲ್ಲಿಂದ ಆಗುತ್ತದೆ? ಮನೆ ಬಿಟ್ಟು ಹೊರಗೆ ಹೋಗಬೇಡ, ಬಾಯಿ ಬಿಟ್ಟು ಯಾರನ್ನು ಕೇಳಬೇಡ. ಕೂತಲ್ಲಿಯೇ ಉಣ್ಣಲಿಕ್ಕೆ ಬಾಯಿ ಅಂದರೆ ಎಲ್ಲಿಂದ ಬರಬೇಕು? ಇತ್ತ ಮನೆಯಲ್ಲಿ ಹೆಂಡತಿಗೆ ಸುತ್ತಿಕೊಳ್ಳುವುದಕ್ಕೆ ಬಟ್ಟೆ ಇಲ್ಲವಾದರೂ ಚಿಂತೆ ಇಲ್ಲ. ಹೊಟ್ಟೆಗೆ ಕೂಳು ಇಲ್ಲದೆ ಹೊಸದಾಡಿ ಸತ್ತರೂ ಬಾಧಕವಿಲ್ಲ. ಹೊಟ್ಟೆಗೆ ಕೂಳು ಹಾಕಲಿಕ್ಕೆ ಗತಿ ಇಲ್ಲದವರು ಲಗ್ನವನ್ನಾದರೂ ಏತಕ್ಕೆ ಮಾಡಿಕೊಳ್ಳಬೇಕು? ಬರೀ ಉಪಚಾರದ ಮಾತು ಮಾತ್ರ ಹೇಳುವಿರಿ. ಏಕೆ ಉಸುಗರಿತಿರುವಿರಿ? ನಿದ್ರೆಯು ಬರುವುದಿಲ್ಲವೇ? ಬಡತನವು ಬಹಳ ಕಠಿಣವಿದೆ. ಬರವಿನ ಕಾಲಕ್ಕೆ ನೆಲವದ್ದು ಹೊಡೆಯುವ ಮಾತೇನು ಸುಳ್ಳಲ್ಲ. ಈ ಪ್ರೋತ್ತಮ ಬ್ರಹ್ಮಕ್ಕೆ ಪಾತ್ರನಾದ ಬಳಿಕ ನನ್ನ ಜನ್ಮವು ವ್ಯರ್ಥದಲ್ಲಿ ಜನ್ಮ ವಿಕ್ರಮ ವ್ಯರ್ಥದಲ್ಲಿ ಜನ್ಮ ವಿಕ್ರಮ ಧಾತ್ರಿಪಾಲಕ ನಿನ್ನ ಭಾಗ್ಯ ಪಾತ್ರ ನಿರುವೆ ನಿಜಧಿ. ನಿನ್ನ ಭಾಗ್ಯ ವಿಕ್ರಮನ ಪ್ರೇಮಕ್ಕೆ ನಿಜಧಿ. ವ್ಯರ್ಥದಲ್ಲಿ ಜನ್ಮ ವಿಕ್ರಮ ಧಾತ್ರಿಪಾಲಕ ಇರಲೋ ನೀನು. ಎಲ್ಲ ಸಾತ್ವಿ, ನೀನು ಈಗ ಹೇಳುತ್ತಿರುವ ಮಾತು ಕೂಡ ಸುಳ್ಳಲ್ಲ. ಗ್ರಹಬಲದಿಂದ ನನ್ನ ಬುದ್ಧಿಗೆ ಭ್ರಮೆಯಾಗಿರಬಹುದು. ಪ್ರಪಂಚಕ್ಕೆ ತೊಂದರೆಯಾಗಬಾರದೆಂದು ನಾನು ಮಾಡುವ ಸಾಹಸಗಳೆಲ್ಲವೂ ಅರಣ್ಯ ರೋಧನಂತೆ ವ್ಯರ್ಥವಾಗುತ್ತಲೇ ಹೋಗುವು. ವಿಕ್ರಮರಾಜನು ದಾನಶೂರನಾಗಿರುವುದು ನಿಜವು. ಆದರೆ ಆತನ ದರ್ಶನವೇ ನನಗೆ ಸಿಕ್ಕದ್ದಾಗಿದೆ. ದರ್ಶನಾಪೇಕ್ಷೆಗಾಗಿ ಎಷ್ಟು ಸಾರಿ ಹೋದರೂ ಒಂದಲ್ಲ ಒಂದು ಹಂತಕವು ಅಡ್ಡ ಬಂದು ಆತನ ದರ್ಶನವೇ ನನಗೆ ಆಗುವುದಿಲ್ಲ. ಇದೆಲ್ಲ ಗ್ರಹದೆಸೆಯ ಬಹಳುವೇಕೆ? ನೀನು ನಿನ್ನ ಸದ್ಗುಣ ನಾಮ ಸುಮತಿ ಎಂಬ ನಾಮಾರ್ಧಕವನ್ನು ಪಡೆದಿದ್ದು ನಿಷ್ಠಾರಣ. ತಾಡಿಸಿ ನನ್ನನ್ನು ಏಕೆ ಕಷ್ಟಪಡಿಸುವೆ? ಇರಲಿ, ತಪ್ಪಲ್ಲ. ದೇವರ ಕೃಪೆಗೆ ಎಲ್ಲ ಪ್ರಾರ್ಥರಾಗಿ ದಯವಿಟ್ಟು ಚೇಂಜ್ ಆಗಿರೋ ಜನ ಎಲ್ಲ ದಯವಿಟ್ಟು ಸಹಾಯ ಮಾಡಬೇಕು. ದಯವಿಟ್ಟು ಹೋಗಿ
ಹೊರಗಡೆ ನೋಡೋರಿಗೆ ತೊಂದರೆ ಆಗ್ತಾ ಇದೆ ತುಂಬಾ. ದಯವಿಟ್ಟು ಸಿನಿಮಾ ಕೃಪೆಯಿಂದ ಬೇಡಿಕೊಂಡು ಕೇಳ್ತಾ ಇದ್ವಿ, ದಯವಿಟ್ಟು ಜನ ಸಹಕಾರ ಮಾಡಬೇಕು. ಬೇಡ ಇರಲಿ ಸುಮತಿ, ಇದು ಕೂಡ ನಿನ್ನ ತಪ್ಪಲ್ಲ, ನನ್ನ ಪ್ರಾರಬ್ಧ ಯೋಜನೆ ಆಗಿರಬಹುದು. ಏನು ವೇದಾಂತವಿದು? ವಿಕ್ರಮರಾಜನ ದರ್ಶನವು ತಮಗಾಗಲಿಲ್ಲವೇ? ಆ ಮಹಾರಾಜನ ದರ್ಬಾರದಲ್ಲಿ ಬ್ರಾಹ್ಮಣರಿಗೆ ಪ್ರತಿಬಂಧ ಉಂಟೆ? ಹೇ ಸುಳ್ಳೆ, ನನ್ನನ್ನು ಸಮಾಧಾನವನ್ನು ಪಡಿಸುವುದಕ್ಕೆ ಏನಾದರೂ ಒಂದು ನೆವ ಹೇಳುವಿರಿ. ತೀರಿತು, ನಾನು ನಿನ್ನ ಸ್ವಭಾವದವಳೊಂದು ಹರಿಯದವಳಿದ್ದರೆ ಹೇಳಬೇಕು, ಆದದ್ದು ಹಾಯಿ ಹೋಯಿತು. ಈಗಲಾದರೂ ನನ್ನ ಮಾತನ್ನು ಕೇಳುವಿರೋ ಇಲ್ಲವೋ? ನೀನು ಏನು ಹೇಳುವೆ? ನಾನು ಹೇಳುವುದು ಇಷ್ಟೇ, ಬರಬಾರದೋ ಬರಬಾರದೋ ಬಡತನ ಬರಬಾರದೋ ಬಡತನ ಬರಬಾರದೋ. ಬರಬಾರದೋ ಬರಬಾರದೋ ಬಡತನ ಬರಬಾರದೋ ಬಡತನ ಬರಬಾರದೋ. ದೇವಾ ದೇವಾ ಯಾರಿಗೆ ಯಾರುಂಟು ಎಡವಿದ ಸಂಸಾರ, ಯಾರಿಗೆ ಯಾರುಂಟು ಎಡವಿದ ಸಂಸಾರ, ನೀರಮೆ ಜಲದುಳ್ಳೆ ನಿಜವಲ್ಲವೋ ದೇವಾ. ನೀರಮೆ ಜಲದುಳ್ಳೆ ನಿಜವಲ್ಲವೋ ದೇವ. ಬರಬಾರದೋ ಬರಬಾರದೋ ಬಡತನ ಬರಬಾರದೋ ಬಡತನ ಬರಬಾರದೋ. ದೇವಾ ದೇವಾ ಅಡವಿಲಿ ಮನೆ ಮಾಡಿ ಗಿಡಕ್ಕೆ ಕೊಟ್ಟಿಲ್ಲ ಕಟ್ಟಿ, ಅಡವಿಲಿ ಮನೆ ಮಾಡಿ ಗಿಡಕ್ಕೆ ಕೊಟ್ಟಿಲ್ಲ ಕಟ್ಟಿ, ತೊಟ್ಟಿಲಲ್ಲಿ ಇತ್ತಾದಿಸುವೆ ಮಾಯವಾಯಿತೋ ದೇವಾ. ತೊಟ್ಟಿಲಲ್ಲಿ ಇತ್ತಾದಿಸುವೆ ಮಾಯವಾಯಿತೋ ದೇವ. ಬರಬಾರದೋ ಬರಬಾರದೋ ಬಡತನ ಬರಬಾರದೋ ಬಡತನ ಬರಬಾರದೋ. ದೇವಾ ದೇವಾ ಬ್ರಾಹ್ಮಣನಿಗೆ ತಕ್ಕದ್ದನ್ನೇ ಹೇಳಿದಳು. ಇಲೇ ಪ್ರಿಯೆ, ವಿಕ್ರಮರಾಜನ ಹತ್ತಿರ ಹೋಗಿ ಯಾಚಿಸುವುದಕ್ಕೆ ನಾನು ಎಷ್ಟು ಮಾತ್ರವೂ ನಾಚುವುದಿಲ್ಲ. ನಮ್ಮ ಗ್ರಹದಶೆಯ ಕಾಟವು ತೀರುವವರೆಗೂ ನಮಗೆ ಯಾವ ಪ್ರಕಾರದ ಸೌಖ್ಯವೂ ಆಗಲಾರದು. ರಾಜನಿಗೆ ಸಹಾಯ ಮಾಡುವ ಬುದ್ಧಿಯು ಬರಲಿಕ್ಕಿಲ್ಲ. ಆತನಲ್ಲಿ ಕನಿಕರ ಹುಟ್ಟಿ ಏನಾದರೊಂದು ಕೊಟ್ಟರು ಅದು ನಮಗೆ ಲಭಿಸುವುದಿಲ್ಲ. ಮುಖ್ಯವಾಗಿ ಲಭಿಸಬೇಕೇನೆ ಈಗಲೇ ಪ್ರಭುವೇ ಮಾಡುವನು.
ಮಾತು ಸರಿಯೇ, ಒಂದಾವರ್ತಿ ಪ್ರಯತ್ನವನ್ನಾದರೂ ಮಾಡಿ ನೋಡಬೇಕು. ದೈವ ಬಲವು ಅನುಕೂಲವಿಲ್ಲವೆಂದು ಹೀಗೆ ಮನೆಯಲ್ಲಿ ಸುಮ್ಮನೆ ಕೂರಬಾರದು ಪ್ರಿಯ. ಇದೇನು ಸುಳ್ಳಲ್ಲ. ಯತ್ನಕೃತಯಂ ದಿನಸಿದ್ಧತೆ ಕೋತ್ರ ದೋಷಂ ಎಂಬುವಂತೆ ತಾನು ಮಾಡಿದ ಕಾರ್ಯ ಮಾಡಿದ ನಂತರ ಸಿದ್ಧಿಯಾಗದಿದ್ದರೆ ಉಪಾಯವೇ ಇಲ್ಲ. ಒಳ್ಳೆಯದು ಸುಮತಿ. ನಿನ್ನೀ ಅನುಮತಿಯಂತೆ ನಾಳೆ ಸೂರ್ಯೋದಯವಾದ ಕೂಡಲೇ ರಾಜದರ್ಶನವನ್ನು ತೆಗೆದುಕೊಂಡು ಬರಲು ಹೋಗುವೆನು. ಇನ್ನಾದರೂ ಆಯಿತೋ ಇಲ್ಲವೋ? ಆಗಬಹುದು. ಧರಣಿ ಪಾಲನ ದರ್ಶನವನ್ನು ಧರಣಿ ಪಾಲನ ದರ್ಶನವನ್ನು ಮಾಮಾಧರನೇ ಬಹಳ ಉತ್ತಮವಾಯಿತು. ಇವನನ್ನು ನಾನೇ ಕರೆಸಬೇಕೆಂದು ಆಲೋಚಿಸುತ್ತಿದ್ದೆನು. ಇವನು ತಾನಾಗಿಯೇ ಬರುತ್ತಿರುವನು. ಇದೋ ನೆಟ್ಟಗಾಯಿತು. ಈ ವಿಪ್ರೋತ್ತಮನು ಈ ಗೃಹದೆಸೆಯಲ್ಲಿ ಸಿಲುಕಿ ದಾರಿದ್ರ್ಯವನ್ನು ಅನುಭವಿಸುತ್ತಿರುವವನು. ದರಿದ್ರ ವ್ಯವಸ್ಥೆಯು ಪರಮ ಕಷ್ಟಕರವಾಗಿರುವುದು. ಬರಲಿ, ಬ್ರಾಹ್ಮಣನಂತೂ ಬರಲಿ. ಮಾಯಾ ಮಾಯವೇ ಜೀವನ ಯೋಚಿಸಿ ಮಾಯಾ ಮಾಯವೇ ಜೀವನ ಯೋಚಿಸಿ ತೋಯತಾ ಚಾನೆ ಹೇ ಯೋಚಿಸಿ ಸೋಯತಾ ಚನೆ ಉಪಾಯವ ತೋರೈ ಮಾಯಾ ಮಾಯವೇ ಜೀವನ ಯೋಚಿಸಿ ಸೋಯತಾ ಚನೆ ಯೋಚಿಸಿ ತೋಯತಾ ಚನೆ ಹೇ ಓಹೋ ಹರಹುವೆ ನನ್ನಯ ದಾರಿದ್ರವನು. ಓಹೋ, ಬ್ರಾಹ್ಮಣೋತ್ತಮನು ಬರುವಂತೆ ಭಾಸವಾಗುತ್ತದೆ. ಅವನಿಗೆ ಈ ಕುಲದಲ್ಲಿ 10,000 ವರಗಳನ್ನಿಟ್ಟು ಗುಪ್ತ ದಾನವನ್ನು ಕೊಡುವೆನು. ಬರಲಿ, ಬ್ರಾಹ್ಮಣನಂತೂ ಬರಲಿ. ಹರಹುವೆ ನನ್ನಯ ದಾರಿದ್ರವನು. ಹರಹುವೆ ನನ್ನಯ ದಾರಿದ್ರವನು. ಅರಸುತ್ತ ಬೇಡುವೆ ಸಾಧನವನ್ನು. ಅರಸುತ್ತ ಬೇಡುವೆ ಸಾಧನವನ್ನು.
ತೋರಿಸುವೆನು. ನಿನಗೆ ಮಂಗಳವಾಗಲಿ. ನೀನು ಯಾರು? ನಾನು ಒಬ್ಬ ಬಡ ಬ್ರಾಹ್ಮಣನು. ಇಲ್ಲಿಗೆ ಹೇತಕ್ಕೋಸ್ಕರವಾಗಿ ಬಂದಿರುವೆ? ಮಹಾರಾಜರೇ, ವಿಜ್ಞಾಪಿಸುವೆನು. ವಡಲ ಬೇಗೆಯು ವಡಲ ಬೇಗೆಯು ವಡಲ ಬೇಗೆಯು ವಡಲ ಬೇಗೆಯು ಸುಧೋತಿದೆ ಬಿಡದೆ ಈ ಜಗದಿ ವಡಲ ಬೇಗೆಯು ವಡಲ ಬೇಗೆಯು ವಡಲ ಕಿಚ್ಚಿಗೆ ಬಡವರು ವಡಲ ಕಿಚ್ಚಿಗೆ ಬಡವರು ದುಡಿದು ದುಡಿದು ಮಡಿವರು ದುಡಿದು ದುಡಿದು ಮಡಿವರು ಬಿಡದೆ ಸಲಹೋ ಒಡೆಯ ರಂಗ ಬಿಡದೆ ಸಲಹೋ ಒಡೆಯ ರಂಗ ವಡಲ ಬೇಗೆಯು ವಡಲ ಬೇಗೆಯು ತಿರಿದು ತಿರಿದು ತಿರುಪೆಯ ತಿರಿದು ತಿರಿದು ತಿರುಪೆಯ ಅರಿದು ಹೋಯಿತು ಹೃದಯವು ಅರಿದು ಹೋಯಿತು ಹೃದಯವು ಏಕೆ ಹೃದಯವು ಸಾಗೋ ಈ ಜಗವು ಏಕೆ ಹೃದಯವು ಸಾಗೋ ಈ ಜಗವು ಒಡಲ ಬೇಗೆಯು ಒಡಲ ಬೇಗೆಯು ಹಾಗಾದರೆ ಈ ದಾನವನ್ನು ಸ್ವೀಕರಿಸಿರಿ. ಆಗಬಹುದು ಮಹಾರಾಜರೇ. ದೈವಗತಿಯು ವಿಪರೀತವಾಯಿತೆಂದರೆ ಏನೂ ಅನುಕೂಲವಾಗಲಿಲ್ಲ. ಮಹಾ ಕರುಣಶಾಲಿ ಬಡವರ ತಾಯಿ ತಂದೆ ಕೊಡಲಿಕ್ಕೆ ಕರುಣನೆನಿಸಿಕೊಂಡ ಆ ವಿಕ್ರಮರಾಜನ ಹತ್ತಿರ ಹೋಗಿ ನನ್ನ ದಾರಿದ್ರ್ಯವನ್ನು ಹೋಗಲಾಡಿಸಬೇಕೆಂದು ಅಂಗಲಾಚಿ ಪರಿಪರಿಯಿಂದ ಕೇಳಿಕೊಂಡೆ. ಆದರೆ ಫಲವೇನು? ಕೇಳಿ ಕೇಳಿ ಕೇಳದವನಂತೆ ಸುಮ್ಮನೆ ನಿಂತಿದ್ದ. ಅಂಗಲಾಚಿ ಪರಿಪರಿಯಿಂದ ಕೇಳಿಕೊಂಡೆ. ಆಗ ಇಗೋ ಇದೊಂದು ದೀಡು ದುಗ್ಗಾಣಿ ಕುಂಬಳಕಾಯಿಯನ್ನು ದಾನವಾಗಿ ಕೊಟ್ಟಿರುವನು. ಈ ಕುಂಬಳಕಾಯಿಯಿಂದ ನನ್ನ ಬಡತನ ಎಂಗುವುದೇ? ಹೆಂಡತಿಯ ಮಾತು ಕೇಳಿ ರಾಜದರ್ಶನಕ್ಕೆ ಬಂದು ವ್ಯರ್ಥವಾಗಿ ಕೆಟ್ಟೆ. ಎಲ್ಲಿಯಾದರೂ ಭಿಕ್ಷಾಟನೆಗೆ ಹೋಗಿದ್ದರೆ ಒಪ್ಪೊತ್ತಿನ ಉದರ ನಿರ್ವಾಹದ ಕಾಳುಗಳನ್ನಾದರೂ ತರುತ್ತಿದ್ದೇನೆ. ಮನೆಯಲ್ಲಿ ಹೆಂಡತಿಯು ರಾಜದರ್ಶನವನ್ನು ತೆಗೆದುಕೊಂಡು ಬಹಳ ಹಣ ಸಂಪಾದಿಸಿಕೊಂಡು ಬರುವನೆಂದು ನನ್ನ ಮಾರ್ಗವನ್ನೇ ನೋಡುತ್ತಿರಬಹುದು. ಅವಳಿಗೆ ಏನು ಹೇಳಲಿ? ಹೇಳುವುದು ಒತ್ತೊಟ್ಟಿಗಿರಲಿ. ಇವತ್ತಿನ ಮಧ್ಯಾಹ್ನದ ಕೂಳಿನ ವ್ಯವಸ್ಥೆಯಾದರೂ ಏನು? ಈ ಹಸಿ ಕುಂಬಳಕಾಯಿಯನ್ನು ಬೇಯಿಸಿ ತಿನ್ನಬೇಕೆ? ಇಲ್ಲವೇ ಪಶುಗಳಂತೆ ಹಾಗೆಯೇ ಭಕ್ಷಿಸಬೇಕೆ?
ಇದನ್ನು ಬೇಯಿಸಬೇಕಾದರೂ ಕಟ್ಟಿಗೆಗಳಿಲ್ಲವಲ್ಲ. ಹರಹರ, ಇದು ಒಂದು ದೊಡ್ಡ ಕಠಿಣ ಪ್ರಸಂಗವೇ ಬಂದೊದಗಿತು. ಇದು ರಾಜದರ್ಶನದ ಫಲವು. ಇದರ ಬಗ್ಗೆ ಆಲೋಚಿಸಿ ಮಾಡುವುದಾದರೂ ಏನು? ಇದಕ್ಕೆ ಏನಾದರೊಂದು ಮಾರ್ಗವನ್ನು ಹುಡುಕಲೇಬೇಕು. ಈ ಕುಂಬಳಕಾಯಿಯನ್ನು ಮನೆಗೆ ಇರುವುದಕ್ಕಿಂತ ಹತ್ತಿರದ ಪೇಟೆಯಲ್ಲಿ ಮಾರಿ ಬಂದ ಹಣಕ್ಕೆ ಮಧ್ಯಾಹ್ನದ ಕೂಲಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದೇ ಸರಿ. ನಾಡಿನಿಂದ ಭಿಕ್ಷಾವೃತ್ತಿಯು ನನ್ನ ಪಾಲಿಗೆ ಹತ್ತಿರುವುದು ಒಳ್ಳೆಯದು. ಇದೇ ಪೇಟೆ ಮಾರ್ಗವಂತೆ ತೋರುತ್ತದೆ. ಹೀಗೇ ಹೋಗುವೆನು. ಶೆಟ್ರೆ, ಬಹಳ ದೂರದಿಂದ ಬಂದಿದ್ದೀನಿ ಶೆಟ್ರೆ, ಬಹಳ ದಂಡಿದ್ದೀನಿ. ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ. ಕಣ್ಣೆ ನೆತ್ತೆ ಮಲಿಕ್ಕೆ ಬರುತ್ತೆ, ರೋಡ್ ಮೇಲೆ ಬಿಟ್ಕೊಂಡ್ ಬಾರಯ್ಯ. ಬಹಳ ದಂಡಿದ್ದೀನಿ ಶೆಟ್ರೆ, ಕಣ್ಣೇ ಮುಬ್ಬಾಗ್ತದೆ ಈ ಬಿಸಿಲಿಗೆ. ಏನಯ್ಯ ಇದು? ಕುಂಬಳಿಕಾಯಿ ಶೆಟ್ರೆ, ರಾಜ ಕೊಡಯ್ಯ ನೋಡೋಣ. ಶೆಟ್ರೆ ಕೊಡ್ರಿ. ಹಂಗಲ್ಲ ಶೆಟ್ರೆ, ಹಂಗಲ್ಲ. ಹೆಂಗ್ರಿ? ಇವತ್ತಿನ ಉದಾರ ನಿರ್ವಹಣೆಗಾಗಿ ಮಾರ್ಕೆಟಿಗೆ ಬಂದಿದ್ದೀನಿ ಮಾರಕ್ಕೋಸ್ಕರ. ಈಗ ನೀವು ಏಕ್ದಮ್ ಕೇಳ್ಬಿಟ್ರೆ ಹೆಂಗೆ ಶೆಟ್ರೆ? ಅಲ್ಲಯ್ಯ, ದಾನ ಕೊಟ್ಟಿರೋ ಕುಂಬಳಕಾಯಿ ಅಂತ ಹಿಂಗೆಲ್ಲ ಹೇಳ್ತಿಲ್ಲಯ್ಯ. ದಾನ ಕೊಟ್ಟಿರೋದೇ ಇರ್ಬೋದು ಶೆಟ್ರೆ. ಕುಂಬಳಿಕಾಯಿ ಮನೇಲಿ ಬಡತನ ಜಾಸ್ತಿ. ನಾನು ಇದನ್ನ ಮಾರಿ ದುಡ್ದಾಣದಲ್ಲೇ ಹೋದ್ರೆ ಹೆಂಡತಿ ಮಕ್ಕಳು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೇ ಗತಿ. ಏನೋ ಒಂದು 12 ಬಿಲ್ಲೆ ಕೊಟ್ಟು ತಗೊಳ್ಳಿ ಶೆಟ್ರೆ. 2 ಬಿಲ್ಲೆ ಕೊಡವೇ ನಾವು. ಅಯ್ಯೋ ಶೆಟ್ರೆ, ಈಗ ತಾನೇ ಹೇಳ್ದೆ ಬಡವ, ಬಡತನ ಜಾಸ್ತಿ. ಇದನ್ನ ಮಾರದೆ ಹೋದ್ರೆ ಊಟಕ್ಕೂ ಗತಿ ಇಲ್ಲ. ಅಷ್ಟೊಂದು ಕಮ್ಮಿ ಮಾಡಕ್ ಹೋಗ್ಬೇಡ್ರಿ ಶೆಟ್ರೆ. ಇನ್ನೊಂದು ಮಾತು ಹೇಳ್ರಿ ಶೆಟ್ರೆ. 4 ಬಿಲ್ಲೆ ಕೊಡವೇ ಇಲ್ಲವು. ಆಗಲ್ಲ ಶೆಟ್ರೆ, ಆಗಲ್ಲ. ಅಲ್ಲಯ್ಯ, ನಮ್ಗೆ ಬೇಜಾನ್ ಕೆಲ್ಸಗಳಿದಾವೆ. ನಿಮ್ಮ ಹತ್ರ ವಾದ ಮಾಡ್ಕೊಂಡು ಕುಕ್ಕಮಾಗ ಟೈಮ್ ಇಲ್ಲ. ನಾನು ಹೋಗ್ತೀನಿ ಬಿಡಯ್ಯ. 4 ಬಿಲ್ಲೆ ಕೊಟ್ಟಿಲ್ಲ ಅಂದ್ರೆ. ಶೆಟ್ರೆ ಹಂಗಲ್ಲ ಶೆಟ್ರೆ. ಹೆಂಗ್ರಿ ಶೆಟ್ರೆ? ಏನಯ್ಯ ಈ ತರ ಜಪ್ನ ಮಾಡ್ತೀಯ? ನಮ್ಗೆ ಬೇಜಾನ್ ಕೆಲ್ಸಗಳಿದಾವೆ, ಹೋಗ್ಬೇಕು. ನೋಡಕ್ ದೊಡ್ಡ ಮನುಷ್ಯ ತರ ಕಾಣ್ತೀರಾ ಶೆಟ್ರೆ. ಪ್ರಶ್ನೆ ಗಿರಾಕಿ ಬೇರೆ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ತಗೊಂಡು ಹೋಗ್ರಿ. 10 ಬಿಲ್ಲೆ ಕೊಟ್ಟು ತಗೊಂಡು ಹೋಗ್ರಿ ಶೆಟ್ರೆ. 6 ಬಿಲ್ಲೆ ಕೊಡವೇ ಇಲ್ಲವು. ಅಯ್ಯೋ, ಕೊಡದ್ಮೇಲೆ ವಿಧಿ ಇಲ್ಲ. ಕೊಟ್ಟೇ ಹೋಗ್ಬೇಕು. ಕೊಡ್ದಲ್ಲೇ ಹೋದ್ರೆ ಇವತ್ತು ಸಂಜೆ ಊಟಕ್ಕೂ ಬರ ಬಂದ್ಬಿಡುತ್ತೆ. ಆಯ್ತು ತಗೊಳ್ಳಿ ಶೆಟ್ರೆ. ಲೆಕ್ಕ ತಿಳಿತೈತಯ್ಯ? ಲೆಕ್ಕ ನನಗೇನೋ ತಿಳಿತೈತೆ ಶೆಟ್ರೆ. ನೀವೇ ಲೆಕ್ಕಾಚಾರ ಮಾಡ್ಕೊಂಡು ಕೊಡ್ರಿ. ಒಳ್ಳೆ ಬಟ್ಟೆ ಹಾಕಿದ್ರ ತಿರ್ಗಾ ಆಮೇಲೆ ಅಷ್ಕೊಟ್ಟೆ ಇಸ್ಕೊಟ್ಟೆ ಅಂತ ನನ್ನ ಇಲ್ಲ ಶೆಟ್ರೆ, ಹಂಗನ್ನಲ್ಲ. ಇಟ್ಕೊಳಯ್ಯ. ತಿಳಿತೈತ ಲೆಕ್ಕ? ಇಟ್ಕೊಳಯ್ಯ. 1 2 3 6. ನೋಡ್, ಹಣೆ ಬರ ಕೆಟ್ಟೈತಿ. ಏನ್ರಿ ಶೆಟ್ರೆ, ಇದ್ದಕ್ಕಿದ್ದಂಗೆ 2 ಬಿಲ್ಲೆ ಕಳ್ದಾಕ್ಬಿಟ್ರಲ್ರಿ ಶೆಟ್ರೆ. ಕೊಡ ಇಲ್ಲಿ. ನಾನೀಗ ಎಷ್ಟೇ ಕೊಟ್ಟಿರೋದು? 4 ಬಿಲ್ಲೆ ಕೊಟ್ಟಿದ್ರಿ. ನೀನ್ ಎಷ್ಟು ಕೊಡ್ಬೇಕಯ್ಯ? 6 ಬಿಲ್ಲೆ ಶೆಟ್ರೆ. ಇಟ್ಕೊಳಯ್ಯ. 5 6. ಅಬ್ಬಬ್ಬಬ್ಬಬ್ಬಾ, ಇದ್ದ 3 ಅಂದ್ರೆ ಕದ್ದವ 6 ಅಂದ್ರಂತೆ. ಇದೇನ್ರಿ ಶೆಟ್ರೆ, ಇದ್ದಕ್ಕಿದ್ದಂಗೆ ಇರೋ 4 ಬಿಲ್ಲೆನು ಕಳ್ದಾಕ್ಬಿಟ್ರೆ. ಅಲ್ಲಯ್ಯ, ಫಸ್ಟ್ ಎಷ್ಟೇ ಕೊಟ್ಟಿದ್ದು? 4 ಬಿಲ್ಲೆ. ಈಗ ಎಷ್ಟೇ ಕೊಟ್ಟಿದ್ದು? 2 ಬಿಲ್ಲೆ ಶೆಟ್ರೆ. 4 2 6 ಆಯ್ತಲ್ಲ? 6 ಬಿಲ್ಲೆ ಶೆಟ್ರೆ. 4 ಬಿಲ್ಲೆ ವಾಪಸ್ ಇಸ್ಕೊಂಡು 2 ಬಿಲ್ಲೆ ಕೊಟ್ರಿ ಶೆಟ್ರೆ. ಓ ಹೌದಾ? ಸ್ವಲ್ಪ ಸಿಟ್ರಿಗೆ 3 ಜಾಸ್ತಿ. 1 2 3 4 5 6. ಸರಿ ಅಣ್ಣಯ್ಯ. ಬಡವ ತೃಪ್ತಿ ಆದ. 6 ಬಿಲ್ಲೆ ಕೊಡಕ್ಕೆ ಎಷ್ಟು ಸತಾಯಿಸ್ಬಿಟ್ರಿ ಶೆಟ್ರೆ. ತಗೊಳ್ಳಿ ಶೆಟ್ರೆ ನಿಮ್ಮ ವಸ್ತುನ. ಏನಯ್ಯ ಇದು? ಏನು ತೊರೆಗಿರೋ ಮಳ್ಳೆಲ್ಲ ತುಂಬ್ಕೆ ಬಂದಿದ್ದೇನಯ್ಯ? ಜಡವಾಗೈತಲ್ಲಯ್ಯ. ಕಲ್ಲು ಮಳ್ಳಿ ಏನು ತುಂಬಿಲ್ಲ ಶೆಟ್ರೆ. ರಾಜ ದರ್ಶನದ ಫಲ. ಬಹಳ ದೂರದಿಂದ ಇಡ್ಕೊಂಬದ್ಕಿಂತ ಮುಂಚೆನೆ ಕೆಳಬಿದ್ನಲ್ಲಯ್ಯ. ಏನಯ್ಯ ಇದು? ಬಹಳ ತೂಕ ಐತೆ ಶೆಟ್ರೆ, ಅವಾಗ್ಲೇ ಹೇಳಿದ್ನಲ್ಲ. ಶಿವನ, ಏನ್ ಮಾಡ್ಬೇಕಯ್ಯ? ಇದ್ ನೋಡಿರಿ, ಇಷ್ಟೊಂದು ಜಡವಾಗೈತೆ. ಇದನ್ನ ಖರೀದಿ ಮಾಡ್ಬಿಟ್ಟೈತ್ನಿ. ಖರೀದಿ ಮಾಡಿಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗೋದಾಯ್ತು. ಇವಾಗ ಬಿಟ್ಟು ಹೋದ್ರೆ ನಮ್ಮ ಶೆಟ್ರು ಕುಲಕ್ಕೆ ಅವಮಾನ ಆಗುತ್ತೆ. ಏನು ಮಾಡೋಕ್ಕಲ್ಲ, ವಿಧಿ ಇಲ್ಲ, ತಗೊಂಡು ಹೋಗ್ಲೇಬೇಕು. ತಡೆಯ
ತಡಿಯ ತಡಿಯ ವರ್ಷ 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 ಇಂದಿನ ರಾತ್ರಿ ಬ್ರಾಹ್ಮಣನ ಬಡತನದ ಮಾತುಗಳನ್ನು ಕೇಳಿ ಅವನ ದಾರಿದ್ರ್ಯವು ದೂರಾಗುವಂತೆ 10,000 ವರಗಳನ್ನಿಟ್ಟು ಗುಪ್ತ ದಾನವನ್ನು ಕೊಟ್ಟಿರುವನು. ಅವನು ಈ ದಿವಸ ಸಂತುಷ್ಟನಾಗಿರಬಹುದು. ಅವನು ಅವನ ಹೆಂಡತಿಯೊಡನೆ ಆನಂದದಿಂದ ಮಾತುಗಳನ್ನಾಡುವುದನ್ನು ಕೇಳಿ ಸಂತೋಷ ಪಡುವೆನು. ಇದೇ ಬ್ರಾಹ್ಮಣನ ಮನೆ ಎಂಬಂತೆಯೇ ತೋರುತ್ತದೆ. ಇಲ್ಲಿಯೇ ಎಲ್ಲಾದರೂ ಒಂದು ಕಡೆ ಮರೆಯಾಗಿ ನಿಂತು ಅವರು ಏನು ಮಾತುಗಳನ್ನಾಡುವವರೋ ಕೇಳೋಣ. ಎಲ ಸುಮತಿ, ನಾನು ಎಷ್ಟು ಹೇಳಿದರೂ ಕೇಳದೆ ವ್ಯರ್ಥವಾಗಿ ತ್ರಾಸು ಕೊಟ್ಟು ಕಟ್ಟಿಗೆಗಳನ್ನು ಮುರಿದಂತೆ ಮಾತುಗಳನ್ನಾಡಿ ಆ ರಾಜನ ಬಳಿಗೆ ಕಳುಹಿಸಿದೆ. ಏನು ರಾಜನವನು, ಎಂತಹ ಮದಾಂಧನು! ನನ್ನ ಮಾತುಗಳನ್ನು ಸಹ ಕಿವಿಗೊಟ್ಟು ಕೇಳಲಿಲ್ಲ. ಸ್ವಕಾರ್ಯ ಸಾಧನೆಗಾಗಿ ಯಾರಿಗಾದರೂ ದಾನವನ್ನು ಕೊಟ್ಟು ಖ್ಯಾತಿಯನ್ನು ಪಡೆದಿರಬಹುದಷ್ಟೇ ಹೊರತು ಆತನಲ್ಲಿ ಅಂತ್ಯದ ಅಂಕುರಗಳೇ ತೋರಲಿಲ್ಲ. ಏನು ಈ ಬ್ರಾಹ್ಮಣೋತ್ತಮನು ನನ್ನ ಕಡೆ ಬರುವುದಕ್ಕಿಂತ ಮುಂಚಿತವಾಗಿಯೂ ಇವನು ಹೀಗೇಕೆ ನುಡಿಯುವನು? ಈ ಬ್ರಾಹ್ಮಣೋತ್ತಮನು ನನ್ನ ಕಡೆ ಬರುವುದಕ್ಕಿಂತ ಮುಂಚಿತವಾಗಿಯೂ ನಾನು ಯೋಚಿಸದೆ ಇವನಿಗೆ 10,000 ವರಗಳನ್ನಿಟ್ಟು ಗುಪ್ತ ದಾನವನ್ನು ಕೊಟ್ಟಿರುವನು. ಇವನು ಈಗಿದ್ದು ಈಗ ಹೇಗೆ ನುಡಿಯುವನು? ಇರಲಿ, ಮುಂದೇನು ಮಾತುಗಳನ್ನಾಡುವವನು ಕೇಳೋಣ. ಎಂತಹ ಏಸಿ ಮಾತುಗಳನ್ನಾಡುತ್ತಿರುವೆ! ಆ ವಿಪಾಚೂಡಮಣಿಯನ್ನು ಸಕಲ ಜಗವು ಕೊಂಡಾಡುತ್ತಿರುವೆ. ನೀವೊಬ್ಬರು ಆತನನ್ನು ನಿಂದಿಸಿದರೆ ಆಗುವುದೇನು? ಆತನು ಅನೇಕ ಪರಿಯಿಂದ ತಪ ಮಾಡಿ ಸಂಪಾದಿಸಿದಂತಹ ಸುವರ್ಣ ರಾಶಿಯನ್ನು ನಿಷ್ಕಾಮ ಬುದ್ಧಿಯಿಂದ ಬ್ರಾಹ್ಮಣರಿಗೆ ದಾನ ಕೊಟ್ಟಿರುವನು. ಆ ರಾಜನ ಕೈಯಿಂದ ಹೀಗೆ ಪ್ರಮಾದ ಘಟಿಸಿರಬಹುದು? ಇಲ್ಲ ಸಾಧ್ಯವಮಣಿ, ಈ ಕಾರ್ಯದಲ್ಲಿ ನನ್ನಿಂದ ಅಪರಾಧವಾಗಿಲ್ಲ. ನನ್ನ ಶೀಲಕ್ಕನುಸರಿಸಿ ಮಾಡತಕ್ಕ ಕಾರ್ಯಗಳನ್ನೆಲ್ಲ ಮಾಡಿರುವನು. ನಿಮ್ಮ ದುರ್ದೈವವು ತನ್ನ ಪ್ರಭಾವವನ್ನು ಯಾವ ರೀತಿಯಿಂದ ತೋರುವುದು ಹಾ ದೇವರೇ ಬಲ್ಲ. ಹಾಗಲ್ಲ ಸುಮತಿ, ವಿಕ್ರಮ ರಾಜನೆಂದರೇನು? ಕೇವಲ ಒಂದು ಧೀಡು ದುಗ್ಗಾಣಿ ಕುಂಬಳಕಾಯಿಯನ್ನು ದಾನವಾಗಿ ಕೊಟ್ಟಿರುವುದೆಂದರೇನು? ಎಂತಹ ನಾಚಿಕೆಗೇಡುತನದ ಮಾತಿದು! ಹೇಳಿಕೊಳ್ಳೋಕೆ ನನಗೂ ಅಪಮಾನವಾಗುತ್ತದೆ. ಎಲ್ಲಿರುವುದು ಆ ಕುಂಬಳಕಾಯಿ? ಬೆಂಕಿ ಹೆಚ್ಚು. ಅದನ್ನೇ ಈ ಪೇಟೆಯಲ್ಲಿ ಮಾರಿ ಇವತ್ತಿನ ಉದರ ನಿರ್ವಾಹವನ್ನು ಸಾಧಿಸಿದ್ದು ಸುಮತಿ. ನಿಷ್ಠಾವಾಗಿ ಇವನು ದುರ್ದೈವ. ನಾನು ಕೊಟ್ಟ ದಾನವನ್ನು ಯಾರು ಪಾಲು ಮಾಡಿದನೋ ಏನೋ. ದೈವಗತಿಯು ವಿಚಿತ್ರವಾಗಿ ಇರುವುದು. ದೈವಹೀನರಿಗೆ ಯಾರು ಏನು ಕೊಟ್ಟರು ಅದು ಲಭಿಸುವುದಿಲ್ಲ. ಮುಖ್ಯವಾಗಿ ಈಗ ಮಾತ್ರ ನಿಶ್ಚಯವಾಗಿ ನಿಮ್ಮ ದುರ್ದೈವವು ನಿಮ್ಮ ಬುದ್ಧಿಗೆ ಭ್ರಮೆಯನ್ನುಂಟು ಮಾಡಿತು ಎನ್ನಲಿಕ್ಕೆ ಏನೂ ಅಡ್ಡಿಲ್ಲ. ಇದರಲ್ಲಿ ಆ ರಾಜನ ತಪ್ಪೇನು? ಆ ರಾಜನು ನಮ್ಮ ವೃತ್ತಾಂಶವನ್ನು ಅರಿತು ಆ ಕುಂಬಳಕಾಯಲ್ಲಿ 10,000 ವರಗಳನ್ನಿಟ್ಟು ಗುಪ್ತ ದಾನವಾಗಿ ಕೊಟ್ಟಿರಬಹುದು. ಬರೇ ಕುಂಬಳಕಾಯನ್ನು ಏತಕ್ಕೆ ಕೊಡುವರು? ಏನಂದೆ? ಅದರಲ್ಲಿ ಅನೇಕ ಒಡವೆಗಳನ್ನಿಟ್ಟು ಗುಪ್ತ ದಾನವಾಗಿ ಕೊಟ್ಟಿರಬಹುದು. ಬರೇ ಕುಂಬಳಕಾಯನ್ನು ಏತಕ್ಕೆ ಕೊಡುವರು ಒಂದೇ? ಗುಪ್ತದಾನ? ಹೌದು, ಇದ್ದರೂ ಇರಬಹುದು ಸುಮತಿ. ನನಗೂ ಹಾಗೆಯೇ ಭಾಸವಾಗುತ್ತಿತ್ತು. ಅದು ಬಹಳ ಜಡವಾಗಿತ್ತು. ಅದನ್ನು ಓರಲಾರದೆ ಹೊತ್ತುಕೊಂಡು ತಂದಿದ್ದೇನೆ. ಅದರಲ್ಲಿ ಭಾರವಾದ ಪದಾರ್ಥಗಳು ಇರಬಹುದೆಂದು ನನಗೆ ಈಗ ತರ್ಕವಾಗುತ್ತದೆ ಸುಮತಿ, ನನಗೆ ಈಗ ತರ್ಕವಾಗುತ್ತದೆ. ಇರಲಿ, ಕಳೆದುಕೊಂಡಿದ್ದನ್ನು ಹುಡುಕುತ್ತಾ ಕೂತರೆ ಆಗುವುದಾದರೂ ಏನು? ವಿಪ್ರ, ಪಶ್ಚಾತ್ತಾಪ ಬುದ್ಧಿಯ ಹನ್ನುವ ಮಾತೇನು ಸುಳ್ಳಲ್ಲ. ಬ್ರಾಹ್ಮಣರ ಹಣೆಬರಹೇ ಇದು. ಮೊದಲು ಕಳೆದುಕೊಳ್ಳುವುದು, ಆಮೇಲೆ ಹುಡುಕಾಡುವುದು. ಇದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಮತ್ತೆ ಮನೆಗೆ ಬರುವ ಲಕ್ಷ್ಮಿಯನ್ನು ಕಾಲಲ್ಲಿ ಒದ್ದು ವ್ಯರ್ಥವಾಗಿ ಆ ರಾಜನನ್ನು ನಿಂದಿಸಿದರೆ ಆಗುವುದೇನು? ಈ ನಿಮ್ಮ ಬುದ್ಧಿಗೆ ಏನನ್ನ ಬೇಕು? ಏನಿದು ದೈವ ದುರಂತ, ಏನಗಾಯಿತಿ ಪರಿತಾಪ, ಏನಗಾಯಿತಿ
ಬಡತನದ ಬಾಳೆಲ್ಲ ಗೋಳಾಯಿತೆ ಬಡತನದ ಬಾಳೆಲ್ಲ ಗೋಳಾಯಿತೆ ಬಡವರ ಆಸೆಲ್ಲ ಮಣ್ಣಾಯಿತೆ ಬಡತನದ ಬಾಳೆಲ್ಲ ಗೋಳಾಯಿತೆ ಇದು ಕಣ್ಣು ಮುಚ್ಚಾಲೆ ವಿಧಿಗೈದಲಿಗೆ ಇದು ಕಣ್ಣು ಮುಚ್ಚಾಲೆ ವಿಧಿಗೈದಲಿಗೆ ತೂಗುವುದು ಕಣವರಿತ ಈ ನನ್ನ ಜೋಕಾಲೆ ತೂಗುವುದು ಕಣವರಿತ ಈ ನನ್ನ ಜೋಕಾಲೆ ಬಡತನದ ಬಾಳೆಲ್ಲ ಗೋಳಾಯಿತೆ ಬಡವರ ಅಂತೆ ಬಡತನದ ಬಾಳೆಲ್ಲ ಗೋಳಾಯಿತೆ ಕಣ್ಣು ಮುಚ್ಚಾಲೆ ವಿಧಿಗೈದಲಿಗೆ ಇದು ಕಣ್ಣು ಮುಚ್ಚಾಲೆ ವಿಧಿಗೈದಲಿಗೆ ತೂಗುವುದು ಕಣವರಿತ ಈ ನನ್ನ ಜೋಗಾಲೆ ತೂಗುವುದು ಕಣವರಿತ ಈ ನನ್ನ ಜೋಗಾಲೆ ಬಡತನದ ಬಾಳೆಲ್ಲ ಗೋಳಾಯಿತೆ ಬಡವರ ಆಸೆಲ್ಲ ಮಣ್ಣಾಯಿತೆ ಬಡತನದ ಬಾಳೆಲ್ಲ ಗೋಳಾಯಿತೆ ಬುದ್ಧಿಯಂತೂ ನಮ್ಮಗಳನ್ನು ಬಿಟ್ಟು ಬಹಳ ದಿನಗಳಾದವು ಸುಮತಿ. ಮೊದಲು ಬುದ್ಧಿ ಹೋಗುವುದು ಆಮೇಲೆ ಲಕ್ಷ್ಮಿ ಹೋಗುವುದು ಎನ್ನುವ ಮಾತೇನು ಸುಳ್ಳಲ್ಲ. ಇದೆಲ್ಲ ಆ ಶನಿ ಮಹಾರಾಯನ ಪ್ರತಾಪವು. ಅವನು ದ್ವಾದಶ ಸ್ಥಾನಕ್ಕೆ ಬಂದಾಗಿನಿಂದಲೂ ಹೀಗೆಯೇ ಕಾಡುತ್ತಿರುವನು. ಈಗ ಅವನು ಜನ್ಮಸ್ಥಾನವನ್ನು ಬಿಟ್ಟು 2ನೇ ಸ್ಥಾನಕ್ಕೆ ಬಂದಿರುವನು. ಇನ್ನು 3ನೇ ಸ್ಥಾನಕ್ಕೆ ಬರಬೇಕಾದರೆ ಇನ್ನು 2 ವರ್ಷಗಳಾದರೂ ಬೇಕಾಯಿತು. ಅಲ್ಲಿಯವರೆಗೂ ಹೀಗೇ ಕಾಡತಕ್ಕದ್ದು. ಯಾರು ಏನು ಕೊಟ್ಟರೂ ಲಭಿಸುವುದಿಲ್ಲ. ಇಟ್ಟದ್ದು ಹಿಟ್ಟಲ್ಲಿಯೇ, ಕೊಟ್ಟದ್ದು ಕೊಟ್ಟಲ್ಲಿಯೇ. ಒಬ್ಬ ವಿಕ್ರಮನೇಕೆ, ಅಂತಹ ಸಾವಿರಾರು ವಿಕ್ರಮರು ಸೇರಿ ನಮ್ಮ ಈ ಬಡತನವನ್ನು ಹೋಗಲಾಡಿಸಬೇಕೆಂದರೂ ಅದು ಆಗದು. ನಾವು ಮಾಡುವ ಸಾಹಸಗಳೆಲ್ಲವೂ ಅರಣ್ಯರೋಧನಂತೆ ವ್ಯರ್ಥವಾಗುತ್ತಲೇ ಹೋಗುವವು. ಇರಲಿ, ಇನ್ನು ಜನರಿಗೆ ಅಲ್ಪರ್ಯದಂತೆ ಭಿಕ್ಷಾಟನೆಯಿಂದ ಸಿಕ್ಕಿದ್ದನ್ನು ಉಂಡು ಶ್ರೀ ಹರಿಯನ್ನು ಸ್ಮರಿಸುತ್ತಾ ಕಾಲಾಹರಣ ಮಾಡಿದರಾಯಿತು. ಮಾಯಾ ಜಾಲವಿದೇನು ಅರಿಯೇ ಕಾಯುವರಾರೈಸನಿಯೇ ಮಾಯಾ ಜಾಲವಿದೇನು ಅರಿಯೇ ಕಾಯುವರಾರೈಸನಿಯೇ ಮೊರೆ ತಿಳಿದು ಮೊರವೈರಿ ಮೊರೆ ತಿಳಿದು ಮೊರವೈರಿ ಕರುಣಿಸಿ ಕಾಪಾಡು ಮಾಯಾ ಜಾಲವಿದೇನು ಹರಿಯೇ ಕಾಯುವರಾರೈಸನಿಯೇ ಶರಣರ ಸೇವೆಯೇ ಕೊರೆ ನಿನಗೋ
ಶನಿಗ್ರಹನು ಜನರನ್ನು ಎಷ್ಟೋ ಪರ್ಯಂತ ಕಾಡುತ್ತಿರುವವನೇ, ನಾನು ಪುನಃ ಆ ಬ್ರಾಹ್ಮಣೋತ್ತಮನಿಗೆ 10,000 ವರಗಳನ್ನಿಟ್ಟು ಗುಪ್ತ ದಾನವನ್ನು ಕೊಡುವೆನು. ಆ ಶನಿಯು ನನ್ನನ್ನು ಏನು ಮಾಡುವನ ನೋಡೋಣ. ಹೇಳುವ ಶನಿಯನ್ನು ಬಹು ಪರಿಮಿತದಲ್ಲಿ ಕಾಟಬೇಡ ಎನ್ನತಾನ, ಬೇಡುವ ಶನಿಯನ್ನು ಬಹು ಪರಿಕಾಟಬೇಡ ಎನ್ನತಾನ. ಶನಿಯ ಪೂಜನ ಬಿಡದೆ ಮಾಡನ ಸಕಲ ದರಿತ ನಾಶ, ಶನಿಯ ಪೂಜನ ಬಿಡದೆ ಮಾಡನ ಸಕಲ ದರಿತ ನಾಶ. ಮಾಡಿಂತು ಎನ ಪ್ರೇಮಕ್ಕಿಂತು, ಮಾಡಿಂತು ಎನ ಪ್ರೇಮಕ್ಕಿಂತು ಹತ ನಿರುವೆ ನಿಜ ಧೈ. ಬೇಡುವ ಶನಿಯನ್ನು ಬಹು ಪರಿಕಾಟಬೇಡ ಎನ್ನತಾನ, ಬೇಡುವ ಶನಿಯನ್ನು ಬಹು ಪರಿಕಾಟಬೇಡ ಎನ್ನತಾನ, ಬೇಡುವ ಶನಿಯನ್ನು ಬಹು ಪರಿಕಾಟಬೇಡ ಎನ್ನತಾನ. ನೀವು ಹೇಳುವುದಂತೂ ಸರಿಯೇ. ಅಂದರೆ ಪುನಃ ನೀವು ರಾಜನ ಬಳಿಗೆ ಹೋಗಿ ನಮಗೆ ಘಟಿಸಿದ ವೃತ್ತಾಂಶವನ್ನು ತಿಳಿಸಿದರೆ ನಮಗೆ ಕಳೆದುಕೊಂಡ ಹಣದ ವಿಷಯವಾಗಿ, ನಮ್ಮ ದುರ್ದೈವದ ವಿಷಯವಾಗಿ ಇದು ವಿಚಾರ ಮಾಡುವನು. ಬಹಳ ಪಂಡಿತಳಿರುವೆ ಸುಮತಿ. ನಾನು ಪುನಃ ಅಲ್ಲಿಗೆ ಹೋಗಿ ನನ್ನ ಮೂರ್ಖತನದ ಪ್ರದರ್ಶನವನ್ನು ಮಾಡಿಕೊಂಡು ಬರಬೇಕಂತೆ. ಸರಿ, ಹೌದು ಅಲ್ಲವೋ? ಸಾಕು ಮಾಡು ನಿನ್ನ ಈ ಉಪದೇಶನವನ್ನು. ನಾನು ಎಲ್ಲಿಯೂ ಹೋಗುವುದಿಲ್ಲ. ನೀನು ಹೀಗೆ ಒಣಗಿಟಿಕಿಟ ಮಾಡ ಹತ್ತಿದರೆ ನಾನು ಎಲ್ಲಿಯಾದರೂ ಓಡಿ ಹೋಗುತ್ತೇನೆ. ಇಂತಹ ಮಾಯ ಸಂಸಾರಕ್ಕಿಂತಲೂ ಅಡವಿಯಲ್ಲಿ ತಪವನ್ನಾಚರಿಸುವುದು ಬಹಳ ಉತ್ತಮವು. ಪ್ರಾಣೇಶನೇ ಓಕ ಬೇಡವೋ ಬೇಡಿಕೊಂಬೆನ, ಪ್ರಾಣೇಶನೇ ಓಕ ಬೇಡವೋ ಬೇಡಿಕೊಂಬೆನ. ಮಾಡಲಂತುನೆ ಸಾರಿ ಹೋಗಲು ಏನಗೈವುದು, ಮಾಡಲಂತುನೆ ಸಾರಿ ಹೋಗಲು ಏನಗೈವುದು, ಅದಂತ ಶುಭ ಧರಿಸುವುದು. ಪ್ರಾಣೇಶನೇ ಹೋಗ ಬೇಡವೋ ಬೇಡಿಕೊಂಬೆನ. ಪಂಥವೇಕೋ ಅಕಟ ನಿನಗೆ ಕಾಂತ ಸೇರಿಸೋ, ಪಂಥವೇಕೋ ಅಕಟ ನಿನಗೆ ಕಾಂತ ಸೇರಿಸೋ. ಅಂತು ತಾಪವ ನಾತ ತೋರುವ ಶಾಂತ ಮೂರ್ತಿಯೇ, ಅಂತು ತಾಪವ ನಾತ ತೋರುವ ಶಾಂತ ಮೂರ್ತಿಯೇ. ಹೋಗುವುದನುಚಿತ ಬಿಡು ಬಿಡು ಗಣೇಶನೇ ಹೋಗ ಬೇಡವೋ ಬೇಡಿಕೊಂಬೆನ. ಖಂಡಿತವಾಗಿಯೂ ಹೋಗಬೇಡಿ, ಖಂಡಿತವಾಗಿಯೂ ಹೋಗುವೆನು, ನಿಜವಾಗಿಯೂ ಹೋಗಬೇಡಿ, ನಿಜವಾಗಿಯೂ ಹೋಗುವೆನು, ಸತ್ಯವಾಗಿಯೂ ಹೋಗಬೇಡಿ. ಸತ್ಯವಾಗಿಯೂ ಹೋಗುವೆನು. ಹೋಗುವುದಾದ್ರೆ ನಿಮ್ಮಿಷ್ಟಕ್ಕೆ ನೀವೇ ಹೋಗುವಿರಿ. ಇಲ್ಲಿ ಯಾರ ಮುಂದೆ ನೆವ ಹೇಳುವಿರಿ? ನಿಮಗೆ ತಿಳಿಯುವಂತಿಲ್ಲ. ಬುದ್ಧಿ ಹೇಳಲಿಕ್ಕೆ ಬಂದವರ ಕೂಡ ಗುದ್ದಾಡಲಿಕ್ಕೆ ಹೋದ್ರೆ ಯಾರಾದರೂ ಏನಂದವರು? ನನ್ನಂತೂ ಪ್ರಪಂಚವು ಇಳಿಬೇಕಾಗಿರುವುದು. ಒಮ್ಮಿಂದೊಮ್ಮೆ ದೇವರು ಒಮ್ಮಿಂದೊಮ್ಮೆ ಕಣ್ಣನ್ನು ಮುಚ್ಚಿದರೆ ಸಾಕು, ಆಗಲಾರು ನೆಟ್ಟಗಾಗುವುದು. ಹರ ಹರ ವಿಧೇಯಕೆಗೆ ವಿಧೇಯಕೆಗೆ ವಿಧೇಯಕೆಗೆ
ಗಂಡಸರ ಮನಸ್ಸನ್ನು ಕರಗಿಸುವುದಕ್ಕೆ ಹೆಂಗಸರಲ್ಲಿ ಒಂದು ಮಹಾ ಮಂತ್ರವಿರುವುದು. ಅದೇನೆಂದರೆ ಸಣ್ಣ ಮೋರೆ ಮಾಡಿಕೊಂಡು ಕಣ್ಣಲ್ಲಿ ಸ್ವಲ್ಪ ನೀರು ತಂದರೆ ಸಾಕು, ಎಂತಹ ಧೈರ್ಯದ ಗಂಡಸನಾದರೂ ತಣ್ಣಗಾಗಿ ಬಿಡುವನು. ಇವಳು ಗೃಹಲಕ್ಷ್ಮಿಯು, ಇವಳನ್ನು ಹೆಚ್ಚಿಗೆ ಉಸಿರುಗಡಿಸುವುದು ಒಳ್ಳೆಯದಲ್ಲ. ಇಲೇ ಸಾತ್ವಿ ಮಣಿಯೇ, ವ್ಯರ್ಥವಾಗಿ ಮನಸ್ತಾಪವನ್ನೇಕೆ ಮಾಡುವೆ? ಪ್ರೀತಿಯೇ ನೀತಿಯೇ ಪ್ರೀತಿಯೇ ನೀತರದೆ ನಗೆ. ಪ್ರೀತಿಯೇ ನೀತಿಯೇ ಪ್ರೀತಿಯೇ ನೀತರದೆ ನಗೆ. ಸಾಧೋಯಿತ ತತ್ವವದೋ ಗತಿಯ ಸತಿಯೊಳ ಜನ್ಮುವ ಪತಿಯ ಗತಿಯ ಸತಿಯೊಳ
ಸುಖವಾಗಿರಲಿ